ನಿನ್ನುಸಿರ ಸೋಕೋ ಹಾಡು ಇಂಪು ಸೋವಾನೆ ಹಂಗೆ ಹೊಳಬಲೆ ಕುಸಿಗೀಡೋ ನನ್ನ ಒಂದು ಡೇ ಸ್ಟಾರ್ಟ್ ಆಗೋದು ನನ್ನ ಮಗ ಕೊಡೋ ಅಲಾರಾಮಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವ್ಲಾಗ್. ಈ ಕಡೆ ರೂಮಲ್ಲಿ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಾ ಇದ್ದೆ, ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಹಾಕ್ತಿದ್ದೆ. ಆ ಕಡೆ ರೂಮಲ್ಲಿ ನನ್ನ ಮಗ ಅಂತೂ ತುಂಬ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಹೋಗೋವರೆಗೂ ಸಮಾಧಾನನೇ ಆಗಲಿಲ್ಲ, ಸೊ ಅದಕ್ಕೆ ಅರ್ಧದಲ್ಲೇ ಬಿಟ್ಟು ಹೋದೆ. ಮತ್ತೆ ಬಂದು ನೀಟಾಗಿ ಹಾಕಿ ಅದನ್ನ ವೀಡಿಯೋ ಶೂಟ್ ಮಾಡಿಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ. ಅದಾದಮೇಲೆ ಕಿಚನ್ಗೆ ಹೋಗೋಣ ಅಂತ ಹೋದರೆ ಯಪ್ಪ ಎಷ್ಟು ಪಾತ್ರೆ ಬಿದ್ದಿತ್ತು ಗೊತ್ತಾ. ಯಾಕಂದರೆ ನೆನ್ನೆ ನೈಟ್ ನಾನು ವಾಶೇ ಮಾಡಿರಲಿಲ್ಲ, ಸೊ ಮಾರ್ನಿಂಗ್ ನನಗೆ ತುಂಬ ಪಾತ್ರೆಗಳಿದ್ವಾ, ಅದಕ್ಕೋಸ್ಕರ ಮಗುನ ಮಲಗಿಸಿ ಬಂದು ಪಾತ್ರೆನೆಲ್ಲ ವಾಶ್ ಮಾಡ್ತಾ ಇದ್ದೆ. ಮಗು ಇರೋ ಮನೇಲಿ ಏನೋ ಒಂದು ಬೇಗ ಬೇಗ ಕೆಲಸ ಆಗಲ್ಲ. ಅವ್ನು ಮಲಗಿದಾಗಲೇ ನಾನು ಎಲ್ಲ ಒಂದೂ ಮಾಡ್ಕೊಬೇಕು. ಅವನಿದ್ದಾಗ ನಾನು ಏನಾದರೂ ಮಾಡೋಕ್ಕೋದ್ರೆ ಫುಲ್ಲು ಕಿರ್ಚಾಡ್ಬಿಡ್ತಾನೆ, ಹಿಂದೆನೇ ಬರ್ತಾನೆ, ಏನೊಂದು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಇದಲ್ವ ಸ್ವಲ್ಪ ದಿನ ಅಷ್ಟೇ. ಅವ್ರು ದೊಡ್ಡವರಾದಮೇಲೆ ಅವ್ರು ಈ ಥರ ಕಿರ್ಚಾಡೋದು, ಹಠ ಮಾಡೋದು, ಜಗಳ ಮಾಡೋದು ಎಲ್ಲ ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ ದಿನದವರೆಗೂ ಅಷ್ಟೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಕಿಚನ್ ಫುಲ್ಲು ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಕಿಚನ್ ಕ್ಲೀನ್ ಆದಮೇಲೆ ಮತ್ತೆ ಹೋಗಿ ಅಡುಗೆ ಮಾಡಿ ಎಲ್ಲ ಮಿಸ್ಅಪ್ ಮಾಡಬೇಕಾ ಅನ್ನೋ ಚಿಂತೆಲೇ ನನಗೆ ಅಡುಗೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಮಿರರಲ್ಲಿ ನೋಡ್ಕೊಳ್ತಿದ್ದೀನಿ, ರೆಡಿಯಾಗಿ ಈ ಥರ ಕಾಣಿಸ್ತಿದ್ದೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನಗೆ ಯಾವ ಬಟ್ಟೆ ಕಂಫರ್ಟ್ ಆಗುತ್ತೋ ಸೊ ಅದನ್ನೇ ಹಾಕ್ಕೊಳ್ಬೇಕಾಗುತ್ತೆ. ನಮ್ಮ ಪಾಪು ಕೈಲಿ ಏನೊಂದು ಹಾಕ್ಕೊಳಕ್ಕಾಗಲ್ಲ, ಅವನಿನ್ನೂ ಮಲ್ಕೊಂಡಿದ್ದ, ಸೊ ಅದಕ್ಕೋಸ್ಕರ ಬಂದು ಕಿಚನಲ್ಲಿ ಹೇಗಿದ್ದರೂ ಮಲಗಿದಾರಲ್ವ, ಈ ಟೈಮಲ್ಲಿ ರೈಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೈಸ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇನ್ನೂ ಅವ್ರು ಮಲ್ಕೊಂಡೇ ಇದ್ದರು. ಅವ್ರು ಮಲಗಿದ್ರೆ ಎಷ್ಟು ಸೈಲೆಂಟಾಗಿರುತ್ತೆ ಗೊತ್ತಾ. ಆ ಟೈಮಲ್ಲೇ ನಾನು ಫೋನ್ ನೋಡ್ಕೊಬೇಕು, ಆ ಟೈಮಲ್ಲೇ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಬೇಕು. ಆದರೂ ಅವ್ರು ಮಲ್ಕೊಂಡು ಅವ್ರು ಎದ್ದೇ ಇಲ್ಲ, ನನ್ನ ಹತ್ರ ಆಟಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಯಾವಾಗ ಎದ್ದೊಳ್ತಾರೆ ಅಂತ ಕಾಯ್ತಾ ಇರ್ತೀನಿ. ಇದರಲ್ಲಿ ನಾನು ಎಷ್ಟೇ ಎಬ್ಸಕ್ಕೆ ಟ್ರೈ ಮಾಡಿದ್ರು ಎದ್ದೊಳ್ಳೇ ಇಲ್ಲ ಅವರು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನನಗೆ ತಿಂಡಿ ತೊಗೊಂಡು ಬಂದು ಕೊಟ್ಟರು. ಅವ್ರು ಯಾವಾಗಲೂ ಹೀಗೆ ಮಗು ಬೇಗ ಎದ್ದಿದ್ರೆ ಅಥವಾ ಮಗು ಹಿಂಸೆ ಕೊಡ್ತಿದ್ರೆ ನಾಷ್ಟ ತೊಗೊಬಂದು ಕೊಟ್ಬಿಡ್ತಾರೆ ಬೆಳಗ್ಗೆನೆ, ತಿಂಡಿ ತಿನ್ಕೊ ನೀನು ಫಸ್ಟು ಅಂತ. ಅದಾದಮೇಲೆ ನಾನು ತಿಂದು ಮಗುಗೂ ತಿನ್ನಿಸಿ ಮಗುಗೆ ಆಟಾಡಿಸ್ತಾ ಇದ್ದೆ. ಇಲ್ಲಿ ಮಗು ತುಂಬ ಚೆನ್ನಾಗಿ ಆಟಾಡ್ತಿದ್ದೆ ಊಟ ಆದಮೇಲೆ. ಇಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದರೆ ಬಂದು ಮೊಬೈಲ್ ಕಿತ್ಕೊಳ್ಳೋಕ್ಕೆ ಓಡಿ ಬರ್ತಿದ್ದಾರೆ. ನಾನು ಮೊಬೈಲ್ನ ಕೊಡ್ತಿರ್ಲಿಲ್ಲ. ಅದಾದಮೇಲೆ ಅವ್ರನ್ನ ಮಲಗಿಸೋಣ ಅಂತ ಮಲಗಿಸ್ದೆ, ಬಟ್ ಅವ್ರು ಮಲಗಲೇ ಇಲ್ಲ. ಇಲ್ಲಿ ನಾನು ಕಿಚನಲ್ಲಿ ಸರಿ ಸಾಂಬಾರಾದರೂ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮಗು ಇನ್ನೂ ಎದ್ದೇ ಇದ್ದಾನೆ. ಅವನಿವಾಗ ಕಿಚನ್ಗೆ ಬಂದು ಎಲ್ಲ ಮೆಸಪ್ ಮಾಡಿಬಿಡ್ತಾನೆ, ಸೊ ಆ ಬೈದಲ್ಲಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಬೇಳೆ ಸಾಂಬಾರು ಮಾಡ್ಕೊಳ್ತಿದ್ದೆ. ಸೊ ತೊಗರಿ ಬೇಳೆನೆಲ್ಲ ತೊಗೊಂಡು ಇಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಹಾಟ್ ವಾಟರಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೆ. ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಮಗುಗೋಸ್ಕರ ಮಧ್ಯಾಹ್ನ ಊಟ ಮಾಡಿಸ್ಬೇಕಲ್ವ, ಸೊ ಅದಕ್ಕೆ ಸ್ವೀಟ್ ಪೊಟ್ಯಾಟೊ, ಕ್ಯಾರೆಟ್ ಇತ್ತು. ಅದನ್ನು ಕಟ್ ಮಾಡಿ ಅದನ್ನ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಬೇಯಿಸೋಕ್ಕಿಟ್ಟೆ. ಇದನ್ನು ತಿನ್ನಿಸೋದ್ರಿಂದ ಮಗುಗೆ ಒಳ್ಳೆ ಎನರ್ಜಿ ಬರುತ್ತೆ. ನಮ್ಮ ಪಾಪು ಚೆನ್ನಾಗಿ ತಿಂತಾನೆ ಇದನ್ನು. ಅದಕ್ಕೋಸ್ಕರ ನಾನು ಮಧ್ಯಾಹ್ನದ ಹೊತ್ತು ಈ ಥರ ಯಾವುದಾದ್ರೂ ತರಕಾರಿ ಆಗಲಿ ಅದನ್ನ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಕಿಚನಲ್ಲಿ ಸ್ವಲ್ಪ ಆ ಸಾಂಬಾರಿಗೆ ಬೇಳೆ ಎಲ್ಲ 70% ಬೆಂದಿದ ಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಇದಾದಮೇಲೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಜಾಸ್ತಿ ಮಸಾಲೆ ಏನು ಹಾಕಲ್ಲ. ನಾನು ಅಡುಗೆ ಎಲ್ಲನೂ ಮಾಡ್ತೀನಿ, ಬಟ್ ನನಗೆ ಅಷ್ಟಕ್ಕಷ್ಟೇ ಏನಾದರೂ ನೋಡ್ಕೊಬೇಕು. ಆದರೆ ಯಾವತ್ತೂ ಫ್ಲಾಪ್ ಅಂತೂ ಮಾಡಿಲ್ಲ, ಎಲ್ಲ ಚೆನ್ನಾಗೇ ಮಾಡ್ತೀನಿ, ಬರೋ ಅಷ್ಟು ಮಾಡ್ತೀನಿ ಅಷ್ಟೇ. ಇಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ನನ್ನ ಮಧ್ಯಾಹ್ನದ ಊಟ, ಅನ್ನ ಸಾಂಬಾರು, ನನ್ನ ಫೇವ್ರೆಟ್ ಊಟ ಅದು. ಆ್ಯಂಡ್ ಇಲ್ಲಿ ಮಗುಗೆ ಬೇಯಿಸಿದ್ನಲ್ಲ ಪೊಟ್ಯಾಟೊ ಅದನ್ನೆಲ್ಲ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ನಾನು ಮಿಕ್ಸಿಲೆಲ್ಲ ಏನು ಹಾಕಿ ಸ್ಮ್ಯಾಶ್ ಮಾಡಲ್ಲ, ಇದಕ್ಕೊಂದು ಸ್ವಲ್ಪ ಪೆಪ್ಪರು, ಒಂದು ಸ್ವಲ್ಪ ಸಾಲ್ಟ್ ಹಾಕಿರ್ತೀನಿ ಅಷ್ಟೇ. ಅದನ್ನು ಹಾಗೆ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿ ಅದನ್ನು ನಮ್ಮ ಪಾಪಕ್ಕೆ ತೊಗೊಬಂದು ತಿನ್ಸೋಕ್ಕೆ ಕೊಡ್ತಿದ್ದೀನಿ. ಅವ್ರು ತಿಂತಾರೆ, ಅವ್ರು ಬೇಡ ಅಂತಲ್ಲ ಅನ್ನಲ್ಲ, ಯಾಕಂದರೆ ಅವ್ರಿಗೆ ವೆಜಿಟೇಬಲ್ಸ್ ನಾನು ಡೈಲಿ ಕೊಡ್ತೀನಿ. ಅದಕ್ಕೋಸ್ಕರ ವೆಜಿಟೇಬಲ್ಸ್ ಏನೇ ಕೊಟ್ಟರು ತಿಂತಾರೆ ಅವರು. ಮಕ್ಳಿಗೆ ಆದಷ್ಟು ವೆಜಿಟೇಬಲ್ಸ್ ಕೊಡಬೇಕು. ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಮಗುಗೆ ಸ್ನಾನ ಮಾಡಿಸಿದ್ದೆ. ಅವ್ರು ಸ್ನಾನ ಮಾಡಿಸ್ಕೊಂಡು ಮಿರರ್ ತೋರಿಸ್ತಿದ್ರೆ ನೋಡೋಕ್ಕೆ ರೆಡಿ ಇಲ್ಲ, ಯಾಕಂದರೆ ಅವ್ರಿಗೆ ಅದು ನಿದ್ದೆ ಟೈಮ್ ಆಗಿತ್ತು. ಸೊ ಅವ್ರಿಗೆ ನಿದ್ದೆ ಮಾಡಿಸ್ಲೇಬೇಕಿತ್ತು. ಮಲ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಕ್ಯೂಟಾಗಿ ಮಲಗಿದ್ದಾರೆ ನೋಡಿ. ಸೊ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.